2 ಸಮುವೇಲ ಪುಸ್ತಕ 22ನೇ ಅಧ್ಯಾಯ 31ನೇ ವಚನ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂತೆ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಈ ದಿವಸ ಸಹ ಬಹಳವಾದಂಥ ಇಕ್ಕಟ್ಟಿನಲ್ಲಿ ಇದ್ದೀರಾ? ಇತರರು ನಿಮ್ಮ ಬಗ್ಗೆ ಮಾತನಾಡುತ್ತಾ ಇಲ್ಲದೇ ಇರುವಂಥ ಕಾರ್ಯಗಳನ್ನು ನಿಮ್ಮ ಮೇಲೆ ದೂಷಿಸಲ್ಪಟ್ಟು ನಿಮ್ಮ ಸಾಕ್ಷಿಯನ್ನು ಕೆಡಿಸುವವರಾಗಿಯೂ ನಿಮ್ಮ ಜೀವಿತವನ್ನೇ ಇಲ್ಲವಾಗುವ ಹಾಗೆ ಮಾರ್ಪಡಿಸುವಂತಹ ಆಲೋಚನೆಗಳನ್ನು ಉಳ್ಳವರಾಗಿರುವಂಥ ಕಾರ್ಯಗಳು ನಿಮಗೆ ತಿಳಿಯಲ್ಪಟ್ಟು ಭಯಗೊಂಡಿದ್ದೀರಾ? ನಿರಾಶರಾಗಬೇಡ್ರಿ, ಸೋತು ಹೋಗಬೇಡ್ರಿ. ಲೋಕದಲ್ಲಿ ಇರುವಂಥ ಅವರಿಗಿಂತ ನಿಮ್ಮ ಜೊತೆಯಲ್ಲಿದ್ದು ಮಾತನಾಡುತ್ತಿರುವಂಥ ಯೇಸು ಕರ್ತನು ದೊಡ್ಡವರಾಗಿದ್ದಾರೆ. ಆತನು ನಿಮ್ಮ ಭಯಗಳೆಲ್ಲವನ್ನು ಸಹ ನಿವಾರಣೆ ಮಾಡ್ತಾರೆ. ಕರ್ತನ ವಾಕ್ಯಗಳನ್ನು ಧ್ಯಾನಿಸಿರಿ, ಅವರು ನಿಮಗೆ ಮಾತನಾಡ್ತಾ ಇದ್ದಾರೆ. ದೇವರ ಮಾರ್ಗವು ದೋಷವಿಲ್ಲದೆ ಇರುವಂಥದ್ದು. ಇತರರು ದೇವರನ್ನು ನಂಬಿದರೂ ಸಹ ನಿಮ್ಮನ್ನು ಬಲಹೀನಪಡಿಸ್ತಾ ಇದ್ದಾರಾ? ಪರವಾಗಿಲ್ಲ, ಕರ್ತನನ್ನು ನೀವು ಆತುಕೊಳ್ಳ್ರಿ. ಆತನ ಮಾರ್ಗವು, ಆತನ ವಚನವು ಪರಿಶುದ್ಧವಾದದ್ದಾಗಿದೆ. ನೀವು ಆತನನ್ನು ಆಶ್ರಯಿಸಿಕೊಳ್ಳುವುದಾದರೆ ನಿಮಗೆ ದೇವರೇ ಗುರಾಣಿಯಾಗಿದ್ದಾರೆ. ಗುರಾಣಿ ಎಂಬುದಾಗಿ ನೋಡುವುದಾದರೆ ಒಂದು ಕೈಯಲ್ಲಿ ಖಡ್ಗ, ಮತ್ತೊಂದು ಕೈಯಲ್ಲಿ ಗುರಾಣಿ. ವಚನ ಅನ್ನುವಂಥದ್ದು ಖಡ್ಗ, ಗುರಾಣಿ ಎನ್ನುವಂಥದ್ದು ಕರ್ತನು. ವಚನ ನಿಮ್ಮನ್ನು ಈ ಲೋಕದಲ್ಲಿ ಕೆಡುಕನನ್ನು ಜಯಿಸುವುದಾದರೆ, ಗುರಾಣಿ ಕೆಡುಕನು ನಿಮ್ಮನ್ನು ಎದುರಿಸಿ ಬರುವಂಥ ಸಮಯದಲ್ಲಿ ನಿಮ್ಮಕ್ಕೆ ಅದು ಮರೆಯಾಗಿದ್ದು ನಿಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ನಿಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಚನ ಇರುವುದಾದರೆ, ನಿಮ್ಮ ಜೀವಿತದಲ್ಲಿ ನಿಮ್ಮ ಮುಂದೆ ಕರ್ತನ ಯಾವಾಗಲೂ ಗುರಾಣಿಯಾಗಿ ಇದ್ದು ನಿಮ್ಮನ್ನು ನಡೆಸುತ್ತಾರೆ. ಶತ್ರುವಿನ ಯಾವ ಆಯುಧಗಳು, ಯಾವ ಮಾತುಗಳು ನಿಮ್ಮನ್ನು, ನಿಮ್ಮ ಜೀವಿತವನ್ನು ಕೆಡವಲಿಕ್ಕೆ ಸಾಧ್ಯವೇ ಇಲ್ಲ. ಪರಿಶುದ್ಧವಾದಂಥ ಕರ್ತನ ಮಾರ್ಗವನ್ನು ಆತುಕೊಳ್ಳ್ರಿ. ಇತರರ ಬಾಯಿ ಮಾತುಗಳಿಗೆ ನಿಮ್ಮ ಜೀವಿತದಲ್ಲಿ ಸೋಲುವಿಕೆಗೆ ಅವಕಾಶವನ್ನು ಕೊಡಬೇಡ್ರಿ. ಕರ್ತನು ಎಂದೆಂದಿಗೂ ಸಹ ಶಕ್ತನಾಗಿ ನಿಮ್ಮ ಜೀವಿತವನ್ನು ನಡೆಸಲಿಕ್ಕೆ ಶಕ್ತನು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮನ್ನು ಆಶ್ರಯಿಸಿಕೊಂಡಿರುವಂತಹ ಈ ನಿನ್ನ ಮಗನನ್ನು ಮುಟ್ಟಿರಿ. ಅವರ ಜೀವಿತದಲ್ಲಿ ಶತ್ರುವಿನ ಎಲ್ಲ ಆಯುಧಗಳನ್ನು ನೀವು ನಿರಾಯುಧವನ್ನಾಗಿ ಮಾರ್ಪಡಿಸಿ ಗುರಾಣಿಯಾಗಿದ್ದು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.